ಇಮ್ಯಾಜಿನ್ ನಿಮ್ಮ ಫ್ರೆಂಡ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಬೇಕರಿ, ಟೆಕ್ ಸ್ಟಾರ್ಟ್ಅಪ್, ಅದು ಏನಾದ್ರೂ ಆಗಿರ್ಬೋದು. ಆದ್ರೆ ಅವ್ರಿಗೆ ಮೊದಲು ಬೇಕಾಗಿರೋದು ಇಂಪಾರ್ಟೆಂಟ್ ಆಗಿ ಲೋಗೋಸ್. ಈ ಲೋಗೋ ಡಿಸೈನ್ ಅಂದ್ರೆ ಜಸ್ಟ್ ಸುಮ್ನೆ ಒಂದು ಪಿಕ್ಚರ್ ಕ್ರಿಯೇಟ್ ಮಾಡೋದಲ್ಲ, ಅದರಲ್ಲಿ ಬ್ರ್ಯಾಂಡ್ ನ ಫೇಸ್, ಬ್ರ್ಯಾಂಡ್ ನ ಸ್ಟೋರಿ ಮತ್ತೆ ಬ್ರ್ಯಾಂಡ್ ಪರ್ಸನಾಲಿಟಿನ ಎಕ್ಸ್ಪ್ರೆಸ್ ಮಾಡಬೇಕು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಪರ್ಸನಲ್ ಆಗಿ ನಾನ್ ಫಾಲೋ ಮಾಡೋ 5 ಗೋಲ್ಡನ್ ರೂಲ್ಸ್ ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ ಮೊದಲನೇ ರೂಲ್, ಕೀಪ್ ಇಟ್ ಸಿಂಪಲ್. ಸ್ನೇಹಿತರೆ, ಲೋಗೋ ಡಿಸೈನ್ ಅಂದ್ರೆ ಕಾಂಪ್ಲಿಕೇಟೆಡ್ ಆಗಿರ್ಬೇಕಾ? ಇಲ್ಲ. ಆಕ್ಚುಲಿ ಲೋಗೋ ಡಿಸೈನ್ ಅಂದ್ರೆ ಒಂದು ಸಿಂಪ್ಲಿಸಿಟಿನ ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಲೋಗೋನೇ ನೋಡಿ, ಜಸ್ಟ್ ಒಂದು ಸಿಂಪಲ್ ಎಫ್, ಅದು ಎಷ್ಟು ಸಿಂಪಲ್ ಮತ್ತೆ ಕ್ಲೀನ್ ಸಿಂಬಲ್ ನೋಡಿ, ಅದರಿಂದ ಆ ಡಿಸೈನ್ ಮೈಂಡ್ ಗೆ ಇನ್ಸ್ಟೆಂಟ್ಲಿ ನೆನಪಾಗುತ್ತೆ. ಮತ್ತೆ ಆ ಡಿಸೈನ್ ನ ಈಸಿಯಾಗಿ ಕೂಡ ರೆಕಗ್ನೈಸ್ ಮಾಡಬಹುದು. ಇಮ್ಯಾಜಿನ್ ನೀವು ಒಂದು ಆಪ್ ನ ಡೌನ್ಲೋಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ. ಆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಲೋಗೋ ಕರೆಕ್ಟ್ ಆಗಿ ಕಾಣಬೇಕು. ಅದರಲ್ಲಿ ತುಂಬಾನೇ ಡೀಟೇಲ್ಸ್ ಇದ್ರೆ ಏನು ಸರಿಯಾಗಿ ಕಾಣೋದಿಲ್ಲ. ಸೊ ಸಿಂಪಲ್ ಡಿಸೈನ್ ಈಸ್ ಆಲ್ವೇಸ್ ಬೆಟರ್ ಬಿಕಾಸ್ ಇಟ್ಸ್ ಕ್ಲೀನ್ ಅಂಡ್ ಈಸಿ ಟು ರಿಮೆಂಬರ್. ನೆಕ್ಸ್ಟ್, ಮುಂದಿನ ಇಂಪಾರ್ಟೆಂಟ್ ರೋಲ್, ಮೇಕ್ ಇಟ್ ಮೆಮೊರಿಯಬಲ್. ಅಂದ್ರೆ ಒಂದು ಲೋಗೋ ನೋಡಿದ್ದು ನಮ್ಗೆ ಇನ್ಸ್ಟೆಂಟ್ಲಿ ನೆನಪಾಗಬೇಕು. ಫಾರ್ ಎಕ್ಸಾಂಪಲ್ ನೈಕಿ ಲೋಗೋ, ಅದು ಸಿಂಪಲ್ ಆಗಿದ್ರು ಎಲ್ಲರ ಮನಸ್ಸಲ್ಲಿ ಡೀಪ್ ಆಗಿ ಇಂಪ್ರಿಂಟ್ ಆಗಿದೆ. ಅದಕ್ಕೋಸ್ಕರ ಲೋಗೋ ಅನ್ನೋದು ಯೂನಿಕ್ ಆಗಿರ್ಬೇಕು. ಈಗ ಮೂರನೇದು, ಮೇಕ್ ಇಟ್ ವರ್ಸಿಟೈಲ್. ಲೋಗೋ ವರ್ಸಿಟೈಲಿಟಿ ಅಂದ್ರೆ ಅದು ಎಲ್ಲಾ ಸೈಜ್ ಮತ್ತೆ ಶೇಪ್ಗೂ ಚೇಂಜ್ ಆಗಬೇಕು. ಮತ್ತೆ ವೆಬ್ಸೈಟ್, ಬಿಸ್ನೆಸ್ ಕಾರ್ಡ್, ಟಿ ಶರ್ಟ್ ಮತ್ತೆ ಆಪ್ ಐಕಾನ್ಸ್ ಎಲ್ಲ ಅದರಲ್ಲೂ ಕ್ಲಿಯಾರಿಟಿ ಇರಬೇಕು. ಇಲ್ಲಿ ಬಿಗಿನರ್ ಡಿಸೈನರ್ಸ್ ಗಳು ಬಿಗ್ ಸೈಜ್ ಅಲ್ಲಿ ಲೋಗೋ ಚೆನ್ನಾಗಿ ಮಾಡ್ತಾರೆ, ಆದ್ರೆ ಅದೇ ಸ್ಮಾಲ್ ಸೈಜ್ ಗೆ ಮಾಡಿದಾಗ ಬ್ಲರ್ ಆಗುತ್ತೆ. ಸೊ ಡಿಸೈನ್ ಮಾಡೋ ಮುಂಚೆ ಲೋಗೋನ ಎಲ್ಲಾ ಡಿಫರೆಂಟ್ ಸೈಜ್, ಕಲರ್, ಬ್ಯಾಕ್ ಗ್ರೌಂಡ್ ಮೇಲೆ ಟೆಸ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಮತ್ತೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಕೂಡ ಕ್ಲೀನ್ ಆಗಿರ್ಬೇಕು, ಬಿಕಾಸ್ this saves your brand many problems in future. ಈಗ ನಾಲ್ಕನೇದು, ಬಿ ರಿಲೆವೆಂಟ್. ಸಾಮಾನ್ಯವಾಗಿ ಲೋಗೋಗಳು ಬ್ರ್ಯಾಂಡ್ ಗೆ ಟೋಟಲಿ ರಿಲೆವೆಂಟ್ ಆಗಿರುತ್ತೆ. ನಿಮ್ಮ ಬ್ರ್ಯಾಂಡ್ ನ ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್, ಕಸ್ಟಮರ್ಸ್ ಮತ್ತೆ ವ್ಯಾಲ್ಯೂಸ್ ಗೆ ಸೂಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ಬೇಕರಿ ಲೋಗೋ ವಾರ್ಮ್ ಕಲರ್, ಸಾಫ್ಟ್ ಅಂಡ್ ಫ್ರೆಂಡ್ಲಿ ಫಾಂಟ್ ಅಲ್ಲಿ ಇರಬೇಕು. ಹಾಗೆ ಟೆಕ್ ಕಂಪನಿ ಸ್ಲೀಕ್ ಮತ್ತೆ ಮಾಡರ್ನ್ ಲುಕ್ ಅಲ್ಲಿ ಇರಬೇಕು. ಇಫ್ ಬೇಕರಿ ಲೋಗೋ ಸಡನ್ಲಿ ಬೋಲ್ಡ್, ಕಾರ್ಪೊರೇಟ್ ಫಾಂಟ್ ಮತ್ತೆ ಕೋಲ್ಡ್ ಕಲರ್ ಯೂಸ್ ಮಾಡಿದ್ರೆ ಬ್ರ್ಯಾಂಡ್ ಮೆಸೇಜ್ ಕನ್ಫ್ಯೂಸ್ ಆಗ್ಬೋದು. ಸೊ ಆಲ್ವೇಸ್ ಥಿಂಕ್, ನನ್ನ ಬ್ರ್ಯಾಂಡ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ಕಸ್ಟಮರ್ಸ್ ಯಾರು, ನಾನ್ ಲೋಗೋ ಯಾವ ಮೆಸೇಜ್ ಅಲ್ಲಿ ಕನ್ವೆ ಮಾಡಬೇಕು, ಈ ರೀತಿ ಕ್ವಶನ್ಸ್ ಗಳಿಗೆ ಮೊದಲು ಆನ್ಸರ್ ಹುಡುಕ್ಬೇಕು. ಈಗ ಫೈನಲಿ ಟೈಮ್ಲೆಸ್ನೆಸ್. ಅಂದ್ರೆ ಲೋಗೋ ಡಿಸೈನ್ ಟ್ರೆಂಡ್ ಚೇಂಜ್ ಆಗಬಾರದು. ಟ್ರೆಂಡಿ ಸ್ಟೈಲ್ಸ್, 3D ಎಫೆಕ್ಟ್ಸ್, ಗ್ರೇಡಿಯಂಟ್ಸ್ ಗಳು ಶಾರ್ಟ್ ಟರ್ಮ್ ಗೆ ಪಾಪ್ಯುಲಾರಿಟಿ ಆಗುತ್ತೆ, ಬಟ್ ತುಂಬಾ ಬೇಗ ಔಟ್ಡೇಟೆಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಕೋಕೋ ಕೋಲಾ ಲೋಗೋನ ನೋಡಿದೀರಾ, ಅದು 130 ವರ್ಷಗಳ ಹಿಂದೆ ಡಿಸೈನ್ ಆಗಿದೆ, ಆದ್ರೂ ಅದು ಇವತ್ತಿಗೂ ಫ್ರೆಶ್ ಅಂಡ್ ಕ್ಲಾಸಿಕ್ ಲುಕ್ ಕೊಡುತ್ತೆ. ಸೊ ಆಲ್ವೇಸ್ ಟ್ರೈ ಟು ಡಿಸೈನ್ ಸಮಥಿಂಗ್ ಅಂಡ್ ಟೈಮ್ಲೆಸ್ ಫಾರ್ ಅವಾಯ್ಡ್ ಟ್ರೆಂಡಿ ಎಲಿಮೆಂಟ್ಸ್. ಸೊ ಫ್ರೆಂಡ್ಸ್, ಇದು ನಾನ್ ಫಾಲೋ ಮಾಡೋ 5 ಗೋಲ್ಡನ್ ರೂಲ್ಸ್ಗಳು. ನೀವು ಈ ರೂಲ್ಸ್ ಫಾಲೋ ಮಾಡಿದ್ರೆ ನಿಮ್ಮ ಲೋಗೋ, ನಿಮ್ಮ ಬ್ರ್ಯಾಂಡ್ ಐಡೆಂಟಿಟಿ ಹಾಗೆ ಬೆಳೆಯುತ್ತೆ. ಅಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.